ನಮಸ್ಕಾರ ಮಕ್ಕಳ, ನಿಮಗೆಲ್ಲರಿಗೂ ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಹರಿಣಿ ಆನಂದ್ ಅಂತ ಹೇಳಿ. ನಾನು ಹುಟ್ಟಿದ್ದು ತಲಕಾಡು ಅಂತ ನೀವು ಕೇಳಿರ್ಬೋದು ಮಕ್ಕಳ. ಅಲ್ಲಿ ನಾನು ಹುಟ್ಟಿದ್ದು. ನಾನು ಅಲ್ಲಿ 7ನೇ ತರಗತಿ ತನಕ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಾನು ಮೊದಲು ಸಂಸ್ಕೃತ ಕಲಿತಿದ್ದು ತಲಕಾಡಿನಲ್ಲಿ. ಅಲ್ಲಿ ನಮ್ಮ ಗುರುಗಳಾದಂತಹ ದೀಕ್ಷಿತರಿದ್ದರು. ಅಲ್ಲಿಂದ ಮುಂದೆ ನಾವು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಮೈಸೂರಿಗೆ ಬಂದ್ವಿ. ಮೈಸೂರು ಬಂದಮೇಲೆ ನನ್ನ ವಿದ್ಯಾಭ್ಯಾಸವನ್ನು ಮಹಾರಾಣೀಸ್ ಕಾಲೇಜಲ್ಲಿ ಮುಂದುವರಿಸಿದೆ. ಅಲ್ಲಿ BA ಮಾಡಿದೆ. ಅಲ್ಲಿಂದ ಮುಂದೆ ಗಂಗೋತ್ರಿಯಲ್ಲಿ ಸಂಸ್ಕೃತವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು, ಅಂದರೆ ಸಂಸ್ಕೃತದಲ್ಲಿ MA ಮಾಡಿದೆ. MA ಆದಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಅಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು B.Ed ಪದವಿಯನ್ನು ಪಡೆದೆ. B.Ed ಮಾಡಿದ್ಮೇಲೆ ಇಲ್ಲಿ ಸುಪ್ರಸಿದ್ಧ ಶಾಲೆಯಾದಂತಹ ಮೈಸೂರಿನಲ್ಲಿ ಇರುವಂತಹ ಮಾನಸರೋವರ ಪುಷ್ಕರಣಿ ಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕಿಯಾಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ಅನಂತರ PG ಡಿಪ್ಲೊಮಾ ಇನ್ ಮ್ಯಾನಸ್ಕ್ರಿಪ್ಟಾಲಜಿ, ಅಂದರೆ ಹಸ್ತಪ್ರತಿಶಾಸ್ತ್ರದ ಬಗ್ಗೆ ಅದರಲ್ಲಿ ಡಿಪ್ಲೊಮಾನ ಮಾಡಿಕೊಂಡೆ. ನಾನು ಇಲ್ಲೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ ಅದನ್ನು. ಆಮೇಲೆ ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರವನ್ನು ಐಚ್ಛಿಕವಾಗಿ ತಗೊಂಡು ಅಲಂಕಾರ ಶಾಸ್ತ್ರದ ಬಗ್ಗೆ, ಅಂದರೆ ಆ ಒಂದು ಪ್ರಾಚೀನ ಮತಾನುಸಾರವಾಗಿ ಅಲಂಕಾರಗಳ ಒಂದು ಅಧ್ಯಯನ ಎನ್ನುವ ವಿಷಯದ ಬಗ್ಗೆ ನಾನು ಸಂಸ್ಕೃತದಲ್ಲಿ ಮಹಾಪ್ರಬಂಧವನ್ನು ಮಾಡಿದೆ. ಅಂದರೆ PhD ಡಿಗ್ರಿಯನ್ನು ಇಲ್ಲೇ ನಾನು ಮೈಸೂರು ಯೂನಿವರ್ಸಿಟಿಯಲ್ಲೇ ನಾನು ಅದನ್ನು ಪಡೆದೆ. ನನ್ನ PhD ಮಹಾಪ್ರಬಂಧಕ್ಕೆ ಒಂದು ಚಿನ್ನದ ಪದಕ ಹಾಗೂ ಒಂದು ನಗದು ಬಹುಮಾನವನ್ನು ಕೂಡ ಪಡೆದೆ. ಮುಂದೆ ನಾನು ಮಾನಸರೋವರ ಪುಷ್ಕರಣಿಯಲ್ಲೇ ನಾನು ಕೆಲಸವನ್ನು ಮುಂದುವರಿಸಿದೆ. 4 ವರ್ಷ ನಾನು ಮಾನಸ ಗಂಗೋತ್ರಿಯಲ್ಲಿ MA ತರಗತಿಗೆ ನಾನು ಗೆಸ್ಟ್ ಲೆಕ್ಚರಾಗಿ, ವಿಸಿಟಿಂಗ್ ಲೆಕ್ಚರಾಗಿ ವರ್ಕ್ ಮಾಡಿದೆ. ಅಲ್ಲಿ ಕೆಲಸ ಮಾಡಿದೆ. ಅನಂತರ ಮತ್ತು ಪುಷ್ಕರಣಿ ಕಾಲೇಜಿನಲ್ಲಿ ನಾನು PU ಮಕ್ಕಳಿಗೂ ಕೂಡ ಅಲ್ಲೇ ನಾನು ಲೆಕ್ಚರಾಗಿ ಕೆಲಸ ಮಾಡಿದೆ. ಈಗ ಅಟ್ ಪ್ರೆಸೆಂಟ್ ನಾನು ಪುಷ್ಕರಣಿ ಶಾಲೆಯಲ್ಲಿ PU ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೀನಿ. ನನ್ನ ಒಂದು ಶಿಕ್ಷಕ ವೃತ್ತಿ ಕಳೆದ 30 ವರ್ಷದಿಂದ ಕೂಡ ನಡೀತಾ ಬರ್ತಾಯಿದೆ. ನಾನು LKG ಮಕ್ಕಳ MAವರೆಗೂ ಕೂಡ ನಾನು ಪಾಠ ಮಾಡಿದ್ದೀನಿ. ಎಲ್ಲ ತರಗತಿಗೂ ಕೂಡ ನಾನು ಕ್ಲಾಸನ್ನು ತೊಗೊಂಡಿದ್ದೀನಿ. ಹಾಗೆ ಎಲ್ಲ ರೀತಿಯ ಮಕ್ಕಳನ್ನು ನಾನು ನೋಡಿದ್ದೀನಿ. ಮಕ್ಕಳಿಂದನೂ ಅನೇಕ ಕಲಿತಿದ್ದೀನಿ. ಹಾಗೆ ನನಗೆ ತಿಳಿದಿರುವ ಜ್ಞಾನವನ್ನು ಕೂಡ ಮಕ್ಕಳಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಹಂಚಿದ್ದೀನಿ ಮಕ್ಕಳ. ನನ್ನ ಹವ್ಯಾಸವಾಗಿ ನಾನು ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮ ಬರುತ್ತೆ, ನೀವು ಕೇಳಿರ್ಬೋದು. ಮೊದಲೆಲ್ಲ ಬರ್ತಾಯಿತ್ತು. ಅದರಲ್ಲಿ ಚಿಂತನವನ್ನು ನಾನು ಅಲ್ಲಿ ಹೋಗಿ ಮಂಡಿಸ್ತಾ ಇದ್ದೆ. ಹಾಗೆ ಮಹಿಳಾ ವಿಭಾಗದಲ್ಲೂ ಕೂಡ ಅನೇಕ ಟಾಕನ್ನು ಕೊಡ್ತಾ ಇದ್ದೆ. ಮಹಿಳೆಯರ ಬಗ್ಗೆ ಇರ್ಬೋದು, ಅಥವಾ ಒಂದು ನಮ್ಮ ಸಮಾಜದ ಬಗ್ಗೆ ಇರ್ಬೋದು. ಈ ರೀತಿಯಾದಂಥ ಅನೇಕ ಒಂದು ವಿಷಯದ ಬಗ್ಗೆ ನಾನು ಹೋಗ್ಬಿಟ್ಟು ಅಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಸಂಸ್ಕೃತಂ ಅಂದರೆ ಏನು ಅಂತ ಸುಮ್ಮನೆ ಒಂದು 2 ಲೈನಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತ ಅಂದರೆ ಸಮ್ಯಕೃತಂ. ಏನು ಹಾಗಂದರೆ ಪರಿಷ್ಕೃತವಾದಂತಹ ಭಾಷೆ. ಈ ಒಂದು ಸಂಸ್ಕೃತ ಭಾಷೆ ಪರಿಷ್ಕೃತವಾದಂತಹ ಭಾಷೆ. ಈಗ ಪ್ರಕೃತ ಈ ಒಂದು ಶ್ರೀಮಂತ ಮನೆ ಪಾಠದಲ್ಲಿ ನಾನು 8ನೇ ತರಗತಿಯ ಸಂಸ್ಕೃತವನ್ನು ನಾನಿಲ್ಲಿ ಪಾಠ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಕೂಡ ನೀವೆಲ್ಲರೂ ಅದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ 10ನೇ ತರಗತಿಯಲ್ಲಿ ಕೂಡ ಕ್ಲಾಸಸ್ನ ತಗೊಂಡಿದ್ದೀನಿ. ಮತ್ತು ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ 8ನೇ ಕ್ಲಾಸಿನ ದ್ವಿತೀಯ ಭಾಷೆಯನ್ನು ಕೂಡ ಇಲ್ಲಿ ನಾನು ನಿಮಗೆ ಪಾಠ ಮಾಡಿದ್ದೀನಿ ಮಕ್ಕಳ. ನಾನು ಮಾಡಿರೋ ಪಾಠವನ್ನು ಕೇಳಿಕೊಂಡ್ರೆ ನಿಮಗೆ ಸಂಸ್ಕೃತ ನೀವು ಕ್ಲಿಷ್ಟ ಅನ್ಕೋತೀರಾ, ಅದು ನಿಮಗೆ ಸುಲಭವಾಗಿ ಆಗುತ್ತೆ. ಶ್ರೀಮಂತ ಮನೆ ಪಾಠದಿಂದ ಸಂಸ್ಕೃತ ಒಂದು ಪಾಠವನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಸರಳವಾಗಿ ಸಂಸ್ಕೃತ ಅರ್ಥ ಆಗುತ್ತೆ ಮಕ್ಕಳ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಮಸ್ತು. ಆಲ್ ದ ಬೆಸ್ಟ್ ಚಿಲ್ಡ್ರನ್. ಟೇಕ್ ಕೇರ್. ಧನ್ಯವಾದ.